ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಯಾಕೆ ಅಂದರೆ ಹೇಳ್ತೇನೆ ನಿಮಗೆ ನೆಕ್ಸ್ಟ್. ಸೊ ಸ್ನೇಹಿತರೆ, ನಂದು ವೆನಿಟಿ ಬ್ಯಾಗಲ್ಲಿ ನಾನು ಯಾವಾಗಲೂ ನನಗೆ ಇಂಪಾರ್ಟೆಂಟ್ ಆಗಿರುವಂಥ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿರ್ತೇನೆ. ಸೊ ಏನಪ್ಪ ಅಂದರೆ ನನ್ನ ಇಟ್ಕೊಂಡಿರೋಂಥ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ATM, ಆಮೇಲೆ ಬ್ಯಾಂಕ್ ಅಕೌಂಟು, ಆಮೇಲೆ ಫೋಟೋಸು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಲ್ಲ ಇಟ್ಕೊಂಡು ಇರ್ತೇನೆ. ಸೊ ಏನಾಗಿದೆ ಅಂದರೆ ಮೊನ್ನೆ ನಾನು ಹೊರಗಡೆ ಹೋದಾಗ ಬ್ಯಾಗಲ್ಲಿ ವಾಟರ್ ಬಾಟಲ್ ಲೀಕೇಜ್ ಆಗಿದೆ. ಸೊ ಆವಾಗ ಬ್ಯಾಗೆಲ್ಲ ಒದ್ದೆ ಆಗಿತ್ತು. ಸೊ ನಾನು ಏನು ಮಾಡಿದೆ, ಅದರಲ್ಲಿ ಮನೆಗೆ ಬಂದಮೇಲೆ ಬ್ಯಾಗಿಂದೆಲ್ಲ ಐಟಮನ್ನು ಹೊರಗೆ ತೆಗೆದಿಟ್ಟು ಆಮೇಲೆ ಬ್ಯಾಗೆಲ್ಲ ಒಣಸಾಕಿ ವಾಟರ್ ಬಾಟಲೆಲ್ಲ ತೆಗೆದಿಟ್ಟೆ. ಸೊ ಡಾಕ್ಯುಮೆಂಟ್ಸ್ ನಾನು ಚೆಕ್ ಮಾಡಲೇ ಇಲ್ಲ. ಡಾಕ್ಯುಮೆಂಟ್ಸಲ್ಲಿ ನೀರು ಬಿದ್ದಿದ್ದೇನಿಲ್ಲ ಅಂತ ಅಷ್ಟು ನಾನು ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಡಾಕ್ಯುಮೆಂಟ್ಸಲ್ಲಿ ನೀರು ಬಿದ್ದಿದೆ. ಫೋಟೋ, ಅದರಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದಿಂದೆಲ್ಲ ಬ್ಲರ್ ಆಗಿ ಹೋಗಿದೆ. ಆಮೇಲೆ ನನ್ನ ಬ್ಯಾಂಕ್ ಅಕೌಂಟೆಲ್ಲ ನಂಬರೆಲ್ಲ ಸ್ವಲ್ಪ ಅಳಿಸಿ ಹೋಗಿದೆ. ಆಮೇಲೆ ಬೂಸ್ಟ್ ಹಿಡ್ದಂಗಾಗಿದೆ. ಸೊ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಅಪ್ಪ ದೇವ್ರೆ, ಲೈಫಲ್ಲಿ ಏನೇನು ಆಗ್ತಾಯಿದೆ ಅನ್ನೋದು ಕೂಡ ಯೋಚನೆ ಮಾಡೋಕ್ಕಾಗ್ತಾಯಿಲ್ಲ. ಅಷ್ಟು ಪ್ರಾಬ್ಲಮ್ಸ್ ಅನ್ನಿಸ್ತಾಯಿದೆ. ಒಂದು ಕಡೆ ಗಂಡ ಹೆಂಡತಿ ಜಗಳ, ಇನ್ನೊಂದು ಕಡೆ ಸಾಕಿರುವಂತಹ ಕೋಳಿಗಳು, 4 ಕೋಳಿಗಳು, 3 ಕೋಳಿ ಅಂತೂ ನಾಯಿಯ ಬಾಯಿಗೆ ಹೋಯ್ತು. ಸೊ ಇನ್ನೊಂದು ಕೋಳಿ ಅಂದರೆ ಹಾವು ಸಾಯಿಸಿಬಿಡ್ತು. ಒಟ್ಟಿಗೆ 4 ಕೋಳಿ ಹೋಯ್ತು. ಸೊ ಅದು ಒಂದು ಕಡೆ ಬೇಜಾರು. ಸೊ ಮತ್ತೇನೆಂದರೆ ಬ್ಯಾಗಲ್ಲಿ ನೀರು ಬಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಈ ಥರ ಆಯಿತು. ಸೊ ಬ್ಯಾಂಕಲ್ಲಿ ದುಡ್ಡು ಇದ್ದಿತ್ತು, ಬ್ಯಾಂಕ್ ಅಕೌಂಟೆಲ್ಲ ಆ ಥರ ಆಯಿತು. ಸೊ ಅದು ಎಲ್ಲ ತುಂಬ ಬೇಜಾರಾಗ್ತಾಯಿದೆ. ಎಂತಕ್ಕಂತ ಹೀಗೆಲ್ಲ ಆಗ್ತಾಯಿದೆ. ಈ ಥರ ಒಂದೇ ಸಲಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರುತ್ತಾ ಅಂತ. ಸೊ ನೋಡಿ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಯಾವ ಥರ ಆಗಿದೆ ಅಂತ. ಸೊ ಡಾಕ್ಯುಮೆಂಟ್ಸ್ ನೋಡಿ ಯಾವ ಥರ ಆಗಿದೆ. ಬೂಸ್ಟ್ ಆಗಿದೆ ನೋಡಿ. ಸೊ ಇಲ್ಲಿ ನೋಡಿ ಫೋಟೋ ಎಲ್ಲ ಬ್ಲರ್ ಆಗಿದೆ. ಸೊ ಈ ಕಡೆದು ಈ ಕಡೆ ಬಿದ್ದಿದೆ. ಸೊ ನೋಡಿ ಇಲ್ಲೆಲ್ಲ ನೋಡಿ ಹರಿದೋಗಿದೆ. ನೋಡಿ ಎಲ್ಲ ಅಕೌಂಟು, ಪಾಸ್ಬುಕ್ಕು, ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಇತ್ತು ಅದೆಲ್ಲ ಇಲ್ಲೇ ಇಟ್ಟಿದ್ದೇನೆ. ನೋಡಿ ಯಾವ ಥರ ಆಗಿದೆ ಎಲ್ಲ ಅಂತ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಸ್ನೇಹಿತರೆ. ನನ್ನ ಮಗಳದು ಸುಕನ್ಯಾ ಯೋಜನೆ ಬ್ಯಾಂಕ್ ಅಕೌಂಟ್ ನೋಡಿ ಯಾವ ಥರ ಆಗಿದೆ ಅಂತ. ಹೇಳೋದಿಷ್ಟೇ, ಬ್ಯಾಗಲ್ಲಿ ಏನೇ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರು ಅದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿಡಬೇಕು. ಸೊ ನಾನು ಅಷ್ಟು ಇದು ಮಾಡಲಿಲ್ಲ. ನಾನು ಹಾಕಿರೋವಂಥದ್ದು ಅಂದರೆ ನಾನು ಯಾವುದ್ರಲ್ಲಿ ಹಾಕಿಟ್ಟಿದೆ ಅಂತ ಹೇಳ್ತೇನೆ. ಈಗ ಇದರಲ್ಲಿ ಹಾಕಿಟ್ಟಿದೆ. ಮೀನು ಹಿಡಿಯೋ ನೆಟ್ ಆಗಿದೆ ನೋಡಿ. ಇದರಲ್ಲಿ ಎಷ್ಟು ನೀರು ಹಾಕಿದ್ರು ಒಳಗೆ ಹೋಗುತ್ತೆ ಬರುತ್ತೆ. ಈಗ ಮೀನು ಹಿಡಿಯೋ ನೆಟ್ ಆಗಿದೆ. ಸೊ ನಂದೆಲ್ಲ ಡಾಕ್ಯುಮೆಂಟ್ಸ್ ಹಾಳು ಮಾಡಿರೋದು ಇದೆ. ಇದನ್ನು ಹೋಗಿ ಅಲ್ಲೇ ಹಾಕಬೇಕು ಫಸ್ಟ್. बरे संजय